ಎಲ್ರಿಗೂ ನಮಸ್ಕಾರ. ನಾನಿವತ್ತಿನ ರೆಸಿಪಿಯಲ್ಲಿ ಡಾಬಾ ಸ್ಟೈಲ್ನಲ್ಲಿ ಚೆನ್ನ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೋಡಿದ ಮೇಲೆ ವಾರದಲ್ಲಿ ಒಂದಿನಾದರೂ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತೆ ನೋಡ್ರಿ, ಅಷ್ಟು ರುಚಿಯಾಗಿರುತ್ತೆ. ಆರೋಗ್ಯದಿಂದ ನೋಡಿದರೆ ಕಡಲೆಕಾಳು ಆರೋಗ್ಯಕ್ಕಂದ್ರೂ ತುಂಬಾ ಒಳ್ಳೆಯದು. ಹೇಗೆ ಮಾಡೋದಂತ ಒಂದ್ಸತಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಮಾಡುವಂಥ ವಿಡಿಯೋ ಎಲ್ಲರಿಗಿಂತ ಮುಂಚೆನೇ ನೋಡ್ಬೋದು. ನಾನಿಲ್ಲಿ ಕಾಳನ್ನು ತೊಗೊಂಡಿದ್ದೀನಿ, ಅಂದರೆ ಕಡಲೆಕಾಳನ್ನು ತೊಗೊಂಡಿದ್ದೀನಿ. ಇವಾಗ ಮೊಳಕೆ ಬಂದಿದೆ. ಈ ರೀತಿನ ಕಡಲೆಕಾಳನ್ನು ಒಂದು 2 ದಿನ ನೆನೆ ಇಟ್ಕೊಂಡಿದ್ದೆ. ಒಂದು ರಾತ್ರಿ ನೆನೆ ಇಟ್ಕೊಂಡ್ರೆ ಸಾಕು, ಇಷ್ಟ ನೆನೆದ್ರೆ ಸಾಕು ನೋಡಿ. ಇವಾಗ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಇವಾಗ ನೋಡಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಇಲ್ಲೇನು ಮೊಳಕೆ ಬಂದಿದೆಲ್ಲ ಕಡಲೆಕಾಳನ್ನ ಪೂರ್ತಿಯಾಗೆಲ್ಲ ಹಾಕೋತಾ ಇದ್ದೀನಿ. ಕಾಳು ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಒಂದು ಅರ್ಧ ಪಲಾವ್ ಎಲೆಯನ್ನು ಕೂಡ ಹಾಕ್ತಾಯಿದ್ದೀನಿ, ಒಂದು ಚಕ್ಕೆ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಮುಚ್ಚಳನ ಮುಚ್ಕೊಂಡು ಒಂದು 5ರಿಂದ 6 ವಿಜಿಲ್ ಹೊಡಿಸಿದ್ರೆ ಸಾಕು. ಸ್ವಲ್ಪ ಮನೆಯಲ್ಲಿ ಸಣ್ಣ ಮಕ್ಕಳು ಏನಾದರೂ ಕಡಲೆಕಾಳು ತಿನ್ನಲ್ಲ ಅನ್ನೋರಿಗೆ ಈ ರೀತಿಯಾಗಿ ಚೆನ್ನ ಮಸಾಲನ ಮಾಡಿಕೊಡಿ, ಭಾಳ ಇಷ್ಟಪಟ್ಟ ತಿಂತಾರೆ. ಇವಾಗ ನೋಡಿ ಮುಚ್ಚಳನ ಮುಚ್ಚಿ ಒಲೆ ಮೇಲೆ ಇಡ್ತಾ ಇದ್ದೀನಿ. ಒಂದು 5ರಿಂದ 6 ವಿಜಿಲ್ ಹೊಡಿಸಿದ್ರೆ ಸಾಕು, ಕಾಳೆಲ್ಲ ಬೆಂದಿರ್ತಾವೆ. ಇವಾಗ ಅದಕ್ಕೆ ಮಸಾಲೆಗೋಸ್ಕರ ಒಂದು 2 ಟೊಮೆಟೊನ ತೊಗೊಂಡಿದ್ದೆ. ಇಲ್ಲಿ ಮ್ಯಾಗಿಂದ ಏನು ಕರಿ ಇರ್ತೈತಲ್ಲ ಅದು ತುಂಬನೆಲ್ಲ ತೆಗಿತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಹೋಳು ಮಾಡ್ಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ನುಣ್ಣಗ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇಷ್ಟು ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಸಾಕು, ಅಂದ್ರೆ ಮಸಾಲಕ್ಕೆ ಚಲೋ ಆಗ್ತೈತಿ. ಇವಾಗ ಕುಕ್ಕರ್ ಏನಾಗಿದೆ ಪೂರ್ತಿಯಾಗಿ ಕೂಲ್ ಆದಮೇಲೆ ಮುಚ್ಚಳನ ತೆಗಿತಾ ಇದ್ದೀನಿ. ಇವಾಗ ನೋಡಿ ಒಂದು ಚಮಚೆ ತೊಗೊಂಡು ತೋರಿಸ್ತಾ ಇದ್ದೀನಿ. ಇಷ್ಟು ಕಾಳು ಬೆಂದ್ರೆ ಸಾಕು. ಇಲ್ಲಿ ನೋಡಿ ಇಷ್ಟು ಕಾಳು ಬೆಂದ್ರೆ ಸಾಕು. ಇವಾಗ ಒಂದು 5ರಿಂದ 6 ವಿಜಿಲ್ ಹೊಡ್ಸ್ಕೊಂಡಿದ್ದೆ ನೋಡಿ ತೋರಿಸ್ತಾ ಇದ್ದೀನಿ. ಹಿಚಿಕಿ ನೋಡ್ತಾ ಇದ್ದೀನಿ, ಹಿಚ್ಕಿದ್ರೆ ಮೆತ್ತಗಾಗಬೇಕು, ಇಷ್ಟು ಬೆಂದ್ರೆ ಸಾಕು. ಇವಾಗ ಏನಿದೆ ಅಲ್ಲ ಇದನ್ನು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಲೆ ಮೇಲೆ ಒಂದು ಕಡಾಂಗಿ ಇಡ್ತಾ ಇದ್ದೀನಿ. ಅದಕ್ಕೆ ಒಂದು 3ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿಕೊಂಡು ಎಣ್ಣೆ ಹಾಕೋರಿ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆನ ಕೂಡ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಜೀರಿಗೆ ಎಲ್ಲ ಹಾಕಿದ್ಮೇಲೆ ಚಟಪಟ ಅಂತ ಸಿಡಿದ ಇವಾಗ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಒಂದು 2 ಲವಂಗ, 1 ಏಲಕ್ಕಿನ ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ದೊಡ್ಡ ಸೈಜ್ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಎಲ್ಲ ಚಲೋತ್ನಾಗ ಫ್ರೈ ಮಾಡ್ಕೋಬೇಕು. ಒಂದು ಚಮಚೆ ತೊಗೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಒಂದು 2ರಿಂದ 3 ನಿಮಿಷ ಚಲೋತ್ನಾಗ ಅವಕೂರ್ನೆಲ್ಲ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಹಾಗೆ ಅದ್ರ ಜೊತೆ ಒಂದು 2 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಹಾಕಾಕ್ತೀನಿ. ನೀವು ಬೇಕಿದ್ರೆ ಹಾಕೋರಿ, ಇಲ್ಲಾಂದರೆ ಬಿಡಿ. ನಾನಿಲ್ಲಿ 2 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಅದನ್ನೆಲ್ಲ ಚಲೋತ್ನಾಗ ಒಂದು ಚಮಚೆ ತೊಗೊಂಡು ಇದನ್ನು ತಿರುವಾಡ್ಬೇಕು. ಸ್ವಲ್ಪ ಕೆಂಪಗಾಗಬೇಕು ಉಳ್ಳಾಗಡ್ಡಿ, ಅಲ್ಲಿವರೆಗೂ ತಿರುವಾಡ್ಬೇಕಾಗತ್ತೆ. ಇವಾಗ ನಾನಿಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ ಒಂದು ಚಮಚೆ ತೊಗೊಂಡು ಅದನ್ನು ಕೂಡ ಚಲೋತ್ನಾಗ ಎಣ್ಣೆ ಒಳಗೆ ಫ್ರೈ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ಒಂದು 2 ನಿಮಿಷ ಹಾಗೆ ಫ್ರೈ ಮಾಡ್ಕೋತಾ ಇರಬೇಕು. ನಾವು ಎಷ್ಟು ಫ್ರೈ ಮಾಡ್ಕೋತೇವಲ್ಲ ಅಷ್ಟು ಚೆನ್ನ ಮಸಾಲ ಚಲೋ ಬರ್ತೈತಿ. ಇವಾಗ ಈರುಳ್ಳಿ ಎಲ್ಲ ಕೆಂಪಗಾಗಿದೆ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಇವಾಗ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗ ಪೂರ್ತಿಯಾಗಿ ಎಲ್ಲ ಹಾಕಿದ್ಮೇಲೆ ಒಂದು ಸತಿ ಚಮಚೆ ತೊಗೊಂಡು ಚಲೋತ್ನಾಗ ಕೈ ಆಡಿಸ್ಬೇಕು. ಅದು ಏನು ಪೇಸ್ಟ್ ಇದೆಯಲ್ಲ ಟೊಮೆಟೊ ಪೇಸ್ಟ್ ಅದೆಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚಮಚೆ ತೊಗೊಂಡು ಕೈ ಆಡಿಸ್ಕೊತಾನೆ ಇರಬೇಕು. ಇದನ್ನು ಕೂಡ ಒಂದು 2 ನಿಮಿಷ ಆಗುತ್ತೆ, ಅಲ್ಲಿವರೆಗೂ ಕೈ ಆಡಿಸ್ಕೊತಾ ಇರಬೇಕು. ಇವಾಗ ನೋಡಿ ಎಲ್ಲ ಎಣ್ಣೆ ಸ್ವಲ್ಪ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಕೈ ಆಡಿಸ್ಕೊತಾನೆ ಇರಬೇಕು. ಇವಾಗ ನಾನಿಲ್ಲಿ ಖಾರಕ್ಕೆ ನೋಡಿಕೊಂಡು ಕೆಂಪುಡಿ, ಆಮೇಲೆ 1 ಸ್ಪೂನ್ ಆಗುವಷ್ಟು ಧನಿಯಾ, ಆಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಇಲ್ಲೆಲ್ಲ ಮಸಾಲೆ ಮೇನಾಗಿ ಬೇಕಾಗ್ತಿರ್ತೈತಿ. ಇವಾಗ ಪೂರ್ತಿಯಾಗಿ ಎಲ್ಲ ಮಸಾಲೆನೆಲ್ಲ ಹಾಕ್ಕೋಬೇಕು. ಇವಾಗ ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಒಂದು ಚಮಚೆ ತೊಗೊಂಡು ಕೈ ಆಡಿಸ್ಕೊತಾನೆ ಇರಬೇಕು. ಇವಾಗ ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗತ್ತೆ, ಇದನ್ನು ಕೂಡ ಒಂದು 2 ನಿಮಿಷ ಆಗುತ್ತೆ. ಇದು ಪೂರ್ತಿಯಾಗಿ ಹಸಿ ವಾಸನೆ ಹೋಗಿದ್ಮೇಲೆ ಇಲ್ಲೇನು ನಾವು ಕಾಳನ್ನು ಬೇಯಿಸಿಟ್ಕೊಂಡಿದ್ದೇವಲ್ಲ ಕಡಲೆಕಾಳನ್ನ ಅವಕೂರ್ನ ಕೂಡ ಎಲ್ಲ ಹಾಕ್ತಾಯಿದ್ದೀನಿ. ಒಂದು ಸತಿ ಚಮಚೆ ತೊಗೊಂಡು ಅದನ್ನು ಕೂಡ ಚಲೋತ್ನಾಗೆಲ್ಲ ಫ್ರೈ ಅಂದರೆ ಎಣ್ಣೆ ಒಳಗೆ ಕೈ ಆಡಿಸ್ಬೇಕು. ಇವಾಗ ನೋಡಿ ಮಸಾಲೆ ಎಲ್ಲ ಹೊಂದಬೇಕು, ಅಲ್ಲಿವರೆಗೂ ಒಂದು ಚಮಚೆ ತೊಗೊಂಡು ಕೈ ಆಡಿಸ್ಕೊತಾನೆ ಇರಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷ ಕೈ ಆಡಿಸಿದ್ರೆ ಸಾಕು. ಇವಾಗ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ, ಅಂದರೆ ಮಸಾಲೆ ಎಲ್ಲ ಕಡಲೆಕಾಳು ಜೋಡಿ ಎಲ್ಲ ಹೊಂದಬೇಕು. ಇವಾಗ ನೋಡಿಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಒಂದು ಚಮಚೆ ತೊಗೊಂಡು ಚಲೋತ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಒಂದು 5 ನಿಮಿಷ ಬೆಂದ್ರೆ ಸಾಕು. ಇವಾಗ ರೆಡಿ ಆಗ್ತೈತಿ. ಇದ್ರ ಮ್ಯಾಗ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೊಂಡ್ರೆ
ಇವಾಗ ಚೆನ್ನ ಮಸಾಲೆಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡ್ರೆ ಇನ್ನೂ ಮಸ್ತಾಗಿರ್ತೈತಿ. ನಾನು ಇವಾಗ ನೋಡಿ ಎಲ್ಲ ಕುದ್ದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿಕೊಂಡು ಉಪ್ಪನ್ನು ಹಾಕಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಸೇರಿಸ್ರಿ. ಒಂದು 5 ನಿಮಿಷ ಕುದ್ರೆ ಸಾಕು. ಇದ್ರ ಮೇಲೆ ಸ್ವಲ್ಪ ಸೇವು ಅಥವಾ ನಿಂಬೆ ಹುಳಿ, ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ತಿಂತಾ ಇದ್ರೆ ಭಾಳ ಮಸ್ತಾಗಿರ್ತೈತಿ. ಹಾಗೆ ಇದು ಚಪಾತಿ ಜೊತೆ ಪೂರಿ ಜೊತೆ ಹಚ್ಕೊಂಡು ತಿಂತಾ ಇದ್ರಂತೂ ಇನ್ನೂ ಮಸ್ತಾಗಿರ್ತೈತಿ. ನೋಡಿದ ಮೇಲೆ ಒಂದು ಸತಿ ಮನೆಯೊಳಗೆ ಟ್ರೈ ಮಾಡಿ ಹೇಗೆ ಬರ್ತಂತ ಕಮೆಂಟ್ ಮಾಡಿ.